ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರುದ್ರೇಶ್ ಕೊಟ್ಟಿನಾಡು. ಸ್ನೇಹಿತರೆ, ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿ, ಆಗ ಲೈಕ್ ಮಾಡಿ, ಈ ವಿಡಿಯೋವನ್ನ ಎಲ್ಲ ಗ್ರೂಪ್ಗಳಿಗೂ ಶೇರ್ ಮಾಡಿ. ಇವತ್ತಿನ ದಿನ ನೀವು ಯಾರೆಲ್ಲ ಪಡಿತರ ಚೀಟಿಯನ್ನ ಹೊಸದಾಗಿ ಮಾಡಿಸಿಲ್ಲ ಮತ್ತೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರಿಗೆ ಒಳ್ಳೆ ಗುಡ್ ನ್ಯೂಸ್ ಇದೆ ಸ್ನೇಹಿತರೆ. ಏನಪ್ಪಾ ಅಂದ್ರೆ 5ನೇ ತಾರೀಕು, 6ನೇ ತಾರೀಕು ಮತ್ತು 7ನೇ ತಾರೀಕು ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆವರೆಗೂ ಹೊಸ ಅರ್ಜಿಗಳನ್ನ ನೋಂದಣಿ ಮಾಡೋದಕ್ಕೆ ಅವಕಾಶವನ್ನ ಕರ್ನಾಟಕ ಸರ್ಕಾರ ಕೊಟ್ಟಿದೆ ಸ್ನೇಹಿತರೆ. ಇದರ ಸದುಪಯೋಗವನ್ನ ನಮ್ಮ ಕರ್ನಾಟಕದ ಜನರು ಇದರ ಉಪಯೋಗವನ್ನ ಪಡೆದುಕೊಳ್ಬೇಕು. ಈ ಪಡಿತರ ಚೀಟಿಯನ್ನ ಅಂದ್ರೆ ಈ ಹೊಸ ಪಡಿತರ ಚೀಟಿಯನ್ನ ಅಂದ್ರೆ BPL ಕಾರ್ಡನ್ನ ಮಾಡಿಸೋದಕ್ಕೆ ಏನೆಲ್ಲ ಬೇಕು ಅಂತ ಕೇಳಿದ್ರೆ, ಮೊದಲನೇದಾಗಿ ಯಾರು ನೀವು BPL ಕಾರ್ಡನ್ನ ಮಾಡ್ಸಕ್ಕೆ ಅಂತ ಬರ್ತೀರೋ ಅದರಲ್ಲಿ ಹಿರಿಯ ವ್ಯಕ್ತಿಗಳು ಅಂದ್ರೆ ಗಂಡ ಅಥವಾ ಹೆಂಡತಿಯದು ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇರಬೇಕು, ಮತ್ತೆ ಆಧಾರ್ ಕಾರ್ಡ್ ಇರಬೇಕು, ಮತ್ತೆ ನೀವು ಅಲ್ಲಿ ಬೆರಳಚ್ಚನ್ನ ಇಡೋದಿಕ್ಕೆ ನೀವು ಖುದ್ದಾಗಿ ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ಇಲ್ಲ ಅಂದ್ರೆ ನಾವು ಇಲ್ಲಪ್ಪ OTP ಮೇಲ್ ಮಾಡಿ ಅಂದ್ರೆ ಮಾಡೋದಿಕ್ಕೆ ಅವಕಾಶ ಇಲ್ಲ. ಹೊಸ ರೇಷನ್ ಕಾರ್ಡ್ ಅನ್ನ ನೀವು ಪಡೆದುಕೊಳ್ಬೇಕು ಅಂದ್ರೆ ಅರ್ಜಿಯನ್ನ ಸಲ್ಲಿಸಬೇಕು ಅಂದ್ರೆ ಖುದ್ದಾಗಿ ಎಷ್ಟು ಜನ ನೀವು ಮೆಂಬರ್ಸ್ ಇದೀರೋ ಒಂದು ಫ್ಯಾಮಿಲಿಯಲ್ಲಿ, ಹೊಸ ಅರ್ಜಿಯಲ್ಲಿ ಎಷ್ಟು ಜನ ಸೇರ್ಪಡೆ ಆಗಬೇಕು ಅಂತ ಇದ್ದೀರೋ ಅಥವಾ ಹೊಸ ಅರ್ಜಿಗೆ ಎಷ್ಟು ಜನ ನೀವು ಆ ಅರ್ಜಿಯನ್ನ ಹಾಕಬೇಕು ಅಂತಿದ್ದೀರೋ ಅಷ್ಟು ಜನನು ನೀವು ನೇರವಾಗಿ ನಿಮ್ಮ ಹತ್ತಿರದ ಯಾವುದೇ ಕಂಪ್ಯೂಟರ್ ಸೆಂಟರ್ ಅಲ್ಲಿ CSC ಗ್ರಾಮವನ್ನ ಅಂತಿಲ್ಲ, ನೀವು ಯಾವುದೇ ಕಂಪ್ಯೂಟರ್ ಸೆಂಟರ್ ಕೂಡ ಹೋಗ್ಬೋದು ಸ್ನೇಹಿತರೆ. ಯಾಕೆಂದ್ರೆ ಇದು ಪಬ್ಲಿಕ್ ಲಾಗಿನ್ ಅಲ್ಲಿ ಬಿಟ್ಟಿದ್ದಾರೆ ಸ್ನೇಹಿತರೆ. ಹಾಗಾಗಿ ನೀವು ಯಾರು ಎಲ್ಲೂ ಬೇಕಾದ್ರೂ ಹೋಗಿ ನೀವು ಮಾಡಿಸ್ಬೋದು ಹೊಸ ರೇಷನ್ ಕಾರ್ಡ್ ಅನ್ನ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ APL ಕಾರ್ಡ್. ಸರ್, ನಾನು ಉದ್ಯೋಗಸ್ಥ, ನಾನು ಸರ್ಕಾರಿ ಉದ್ಯೋಗ ಅಥವಾ ನಾನು IT ರಿಟರ್ನ್ಸ್ ಇದ್ದೀನಿ ಅಂತವ್ರು ಏನ್ ಮಾಡ್ಬೇಕು ಸರ್, ನಮಗೆ ಹೊಸ ರೇಷನ್ ಕಾರ್ಡ್ ಬರಲ್ವ ಅಂತ. ಖಂಡಿತ ನಿಮಗೂ ಕೂಡ ಹೊಸ ರೇಷನ್ ಕಾರ್ಡ್ ಬರುತ್ತೆ ಸ್ನೇಹಿತರೆ. ಬಟ್ ಅದು BPL ಕಾರ್ಡ್ ಅಲ್ಲ, APL ಕಾರ್ಡ್ ಬರುತ್ತೆ. APL ಕಾರ್ಡಿಗೂ ಕೂಡ ಸೇಮ್ ಟೈಮಿಂಗ್ಸ್ ಇದೆ. 5, 6, 7ನೇ ತಾರೀಕು ಪ್ರತಿದಿನ 1 ರಿಂದ 3 ಗಂಟೆವರೆಗೆ ಅಂದ್ರೆ ಪ್ರತಿದಿನ 2 ಅವರ್ಸ್ ಮಾತ್ರ ನಿಮ್ಗೆ ಅವಕಾಶವನ್ನ ಕೊಡ್ತಿದ್ದಾರೆ. ನೀವು ಕೂಡ ಹೋಗಿ ಹೊಸ ಅರ್ಜಿಯನ್ನ ಹಾಕ್ಬಹುದು. ಅದಕ್ಕೆ OTP ಬೇಸ್ಡ್ ಮೇಲೆ APL ಕಾರ್ಡ್ ಅನ್ನ ಅರ್ಜಿಯನ್ನ ಹಾಕ್ಬಹುದು. ಅದಕ್ಕೆ ಯಾವುದೇ ಇನ್ಕಮ್ ಕ್ಯಾಸ್ಟ್ ಇಲ್ಲ ಸ್ನೇಹಿತರೆ. ಯಾಕೆಂದ್ರೆ ಇದು APL ಕಾರ್ಡು ಅಂದ್ರೆ ಇದು ಬಡತನ ರೇಖೆಗಿಂತ ಹೆಚ್ಚಿರೋರು ಪಡಿಬಹುದು ಸ್ನೇಹಿತರೆ. ಹಾಗಾಗಿ ಇದು ಸದುಪಯೋಗವನ್ನ ಎಲ್ಲರೂ ಪಡ್ಕೊಳ್ಳಿ ಕರ್ನಾಟಕದ ಜನತೆ. ಯಾಕೆಂದ್ರೆ ನೀವು ನಿಮ್ಮ ಸಮಯವನ್ನ ಎಲ್ಲೋ ಒಂದ್ ಕಡೆ ನೀವು ಎಲ್ಲೋ ವ್ಯರ್ಥ ಮಾಡೋದಕ್ಕಿಂತ ನೀವು ಯಾವಾಗ್ಲೂ ಇದು ಅವಕಾಶ ಮುಗಿದ್ಮೇಲೆ, ಸರ್ 6, 7, 8 ಮುಗ್ದಿರುತ್ತೆ, 9ನೇ ತಾರೀಕು ಬರ್ತಾರೆ, ಸರ್ ರೇಷನ್ ಕಾರ್ಡ್ ಬಿಟ್ಟಿದ್ರಂತೆ ಇದೆಯಾ ಸರ್ ಅಂತಾರೆ. ಅದು ಅವಕಾಶ ಬಿಟ್ಟಾಗ ಬರೋದಿಲ್ಲ, ಕೇಳೋದಿಲ್ಲ. ಅದೆಲ್ಲ ಮುಗ್ದಾದ್ಮೇಲೆ ಸರ್ ಹೊಸ ರೇಷನ್ ಕಾರ್ಡ್ ಬಿಟ್ಟ ನೀವು ಹೇಳಲೇ ಇಲ್ಲ ಸರ್. ಖಂಡಿತ ಹೇಳ್ಬೋದು, ನೀವು ಒಬ್ಬರಾದ್ರೆ ಹೇಳ್ಬೋದು. ಯಾವ್ದೋ ಒಂದು ಕಂಪ್ಯೂಟರ್ ಸೆಂಟರ್ ಹೇಳೋಗಿರ್ತಾರ, ಆ ಟೈಮಿಗೆ ಅವ್ನಿಗೆ ನೆನಪು ಬರ್ಬೇಕಲ್ಲ ಹೇಳೋದಿಕ್ಕೆ. ನೀವು ಕೇಳ್ತಾ ಇರಬೇಕು ಯಾವ ಬಿಡ್ತಾರೆ ಯಾರು ಎತ್ತ ಅಂತ. ಹಾಗಾಗಿ ಖಂಡಿತ ನೀವೇ ಖುದ್ದಾಗಿ ಹೋಗಿ ಈ ಹೊಸ ರೇಷನ್ ಕಾರ್ಡ್ ಅನ್ನ ಅರ್ಜಿ ಹಾಕ್ರಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀವು ಹೊಸ ಅರ್ಜಿ ಅಂದ್ರೆ BPL ಕಾರ್ಡ್ ಅರ್ಜಿಯನ್ನ ಹಾಕೋದಿಕ್ಕೆ ಕ್ಯಾಸ್ಟ್, ಇನ್ಕಮ್, ಆಧಾರ್ ಕಾರ್ಡ್ ಮತ್ತೆ ಪ್ರತಿಯೊಬ್ಬರು ಬೆರಳಚ್ಚನ್ನ ಕೊಡೋದಿಕ್ಕೆ ನೀವೇ ಖುದ್ದಾಗಿ ಹೋಗಬೇಕು. ನೀವು ಯಾವುದೇ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ನಿಮಗೆ ಯಾರು ಬೇಕಾಗಿರ್ತಾರೋ, ನಿಮಗೆ ಯಾರು ಹತ್ತಿರದವ್ರು ಇರ್ತಾರೋ, ಯಾರ ಮೇಲೆ ಟ್ರಸ್ಟ್ ಇರುತ್ತೋ, ನಂಬಿಕೆ ಇರುತ್ತೋ ಅವ್ರ ಹತ್ರನೇ ಹೋಗಿ ನೀವು ಮಾಡಿಸಿ. ಅಲ್ಲೇ ಹೋಗ್ಬೇಕು ಇಲ್ಲೇ ಹೋಗ್ಬೇಕು ಅಂತ ಯಾವುದೇ ಕಟ್ಟುಪಾಡುಗಳಿಲ್ಲ, ಸರಿನಾ ಸ್ನೇಹಿತರೆ? ಹಾಗಾಗಿ ನೀವೇ ಹೋಗಿ ಈ BPL ಮತ್ತು APL ಹೊಸದಾಗಿ ಯಾರೆಲ್ಲ ಅರ್ಜಿ ಹಾಕ್ಬೇಕು ಅಂತಿದ್ದೀರೋ ನೋಡಿ. 6ನೇ ತಾರೀಕು ಮುಗಿದೋಗಿದೆ, 5ನೇ ತಾರೀಕು ಮುಗಿದೋಗಿದೆ. 6, 7 2 ದಿನ, ಇವತ್ತು ಮತ್ತೆ ನಾಳೆ ಇದೆ. ಅದರ ಸದುಪಯೋಗವನ್ನ ಪಡಿಸ್ಕೊಳ್ಳಿ. ಕರ್ನಾಟಕದ ಎಲ್ಲಾ ಜಿಲ್ಲೆಗಳು ಸಮೇತ ಇದ್ರ ಸದುಪಯೋಗವನ್ನ ಪಡಿಸ್ಕೊಬಹುದು. ಖಂಡಿತ ಪಡಿಸ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು. ಮತ್ತೆ ಈ ವಿಡಿಯೋ ನಿಮ್ಗೆ ಏನಾದ್ರು ಒಂದು ಸ್ವಲ್ಪನಾದ್ರೂ ಉಪಯೋಗ ಆಗುತ್ತೆ ಅನ್ನೋದಿದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿ. ದಯವಿಟ್ಟು ನಾನು ಹೊಸದಾಗಿ ಮಾಡಿರ್ತಕ್ಕಂತಹ ಈ YouTube ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ಲೋ ಒಂದು ಏಣಿಯನ್ನ ನಾವು ಹತ್ತೋದಿಕ್ಕೆ ನಿಮ್ಮ ಸಹಾಯನೂ ಕೂಡ ಅಲ್ಲಿ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ನಿಮ್ಗೆ ಗೊತ್ತಿರೋರು ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ಸ್ನೇಹಿತರೆ.